ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಥಮ ಬಾರಿಗೆ ಹೊಸಪೇಟೆಯಲ್ಲಿ ಕಾಡು ಪಕ್ಷಿಗಳ ನೋಟ ಅಂತಂದು ಒಂದು ಎಕ್ಸಿಬಿಷನ್ ಬಂದಿತ್ತು. ಅದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ರಾತ್ರಿ ಉಳಿದಿರುವಂಥ ಅನ್ನದಿಂದ ಏನು ಮಾಡಿದ್ದೀನಿ ಅಂತಂದರೆ, ರಾತ್ರಿ ಉಳಿದಿರುವಂಥ ಅನ್ನನ ನಾನು ಕೆಡಿಸ್ಲಿಲ್ಲ. ಹಾಗಾಗಿ ಮನೆಯಲ್ಲಿ ಯಾವುದೇ ತರಕಾರಿ ಇತ್ತಪ್ಪ ಅಂದರೆ 2 ನವಿಲುಕೋಸಿತ್ತು, 2 ಟೊಮೊಟೊ ಇತ್ತು ಮತ್ತು 2 ಈರುಳ್ಳಿ ಇತ್ತು. ಎಲ್ಲ ಹೆಚ್ಕೊಂಡು ಮತ್ತು ಹೆಸರುಬೇಳೆ 1 ಕಪ್ಪು, ತೊಗರಿಬೇಳೆ 1 ಕಪ್ಪು ಕುಕ್ಕರಲ್ಲೇ 4 ಲೋಟ ನೀರು ಹಾಕಿ ಕುದಿಸ್ಕೊಂಡೆ. ನಂತರ ಈ ತರಕಾರಿನ ಎಲ್ಲ ಹೆಚ್ಚಿರುವಂಥ ತರಕಾರಿನೆಲ್ಲ ಇದಕ್ಕೆ ಸೇರಿಸ್ಕೊಂಡೆ. ನೆಕ್ಸ್ಟ್ ಉಳಿದಿರುವಂತಹ ಅನ್ನನ, ರಾತ್ರಿ ಉಳಿದಿರುವಂತಹ ಅನ್ನನ ಇವಾಗ ಇದಕ್ಕೆ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ 4 ಲೋಟ ನೀರು ಮೊದಲೇ ಹಾಕಿದ್ದೆ, ಇವಾಗ ಇನ್ನೂ 4 ಲೋಟ ನೀರು ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಕುದಿಯೋಕೆ ಇಡ್ತಿದ್ದೀನಿ. ಅನ್ನ ಎಲ್ಲ ಗಟ್ಟಿ ಗಟ್ಟಿ ಇರುತ್ತಲ್ಲ, ಅದನ್ನೆಲ್ಲ ಮ್ಯಾಶ್ ಮಾಡಿ ಹಾಕಬೇಕು. ರಾತ್ರಿ ಅನ್ನನ ತಿನ್ನೋಕ್ಕಾಗೋದಿಲ್ಲ ಬೆಳಗ್ಗೆ ಎದ್ದು, ಹಾಗಾಗಿ ಈ ಥರ ಬಿಸಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ತಿನ್ನೋಕೆ ಇಷ್ಟನೂ ಆಗುತ್ತೆ, ಬಿಸಿನೂ ಐಟಮ್ಸು ತಿನ್ನಂಗೂ ಆಗುತ್ತೆ, ಅನ್ನ ಕೆಡಿಸ್ಲಾರ್ದಂಗೂ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾನು 1.5 ಚಮಚದಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಕಾಳು ಪೌಡರನ್ನು 1 ಅರ್ಧ ಚಮಚದಷ್ಟು ಹಾಕಿದೆ. ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದೆ, ಅಂದರೆ 1.5 ಚಮಚ ಹಾಕಿದೆ ನಾನು. ಇದು ಉಪ್ಪನ್ನ ನಾನು ಆಯುರ್ವೇದಿಕ್ ಅಂಗಡಿಯಲ್ಲಿ ತಂದಿರೋದು, ರಾಕ್ ಸಾಲ್ಟ್ ಅಂತಾರಲ್ವ ಆ ಥರ, ಸೈಂದ್ರ ಲವಣ ಅಂತಾರಲ್ವ ಆ ಥರ. ಇವಾಗ ನಾನು ಕುಕ್ಕರಿಗೆ 8 ಲೋಟ ನೀರು ಹಾಕಿ ಕುದಿಸೋಕೆ ಇಟ್ಟಿದ್ದೀನಿ. ಇವಾಗ 3 ವಿಜಿಲ್ ಆಯಿತು. 3 ವಿಜಿಲ್ ಆದ ತಕ್ಷಣ ಇದನ್ನು ಹೊರಗೆ ತೆಗೆದುಕೊಂಡು ಈ ಥರ ಮ್ಯಾಶ್ ಮಾಡ್ತಾಯಿದ್ದೀನಿ. ಮ್ಯಾಶ್ ಮಾಡಿ ಇದನ್ನು ಇವಾಗ ಒಗ್ಗರಣೆ ಕೊಡಬೇಕು. ಇದಕ್ಕೆ ಒಗ್ಗರಣೆಗೆ ಏನಪ್ಪ ಅಂದರೆ 2 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಬಿಸಿಬೇಳೆ ಬಾತ್ ಪೌಡರ್ ಇದಿಷ್ಟು ಹಾಕಿ ನಾನು ಒಗ್ಗರಣೆ ಕೊಟ್ಟೆ. ಬೆಳ್ಳುಳ್ಳಿನ, ಬಿಸಿಬೇಳೆ ಬಾತ್ ಅಂತೂ ಸೂಪರಾಗಿತ್ತು. ನಂತರ ಇದನ್ನು ರಾತ್ರಿ ಅನ್ನ ಕೆಡಿಸ್ಲಾರ್ದಂಗೂ ಆಯಿತು, ಬಿಸಿ ಐಟಮ್ಸ್ ತಿಂದಂಗೂ ಆಯಿತು. ಇದಕ್ಕೆ ಒಂದು ಸ್ವಲ್ಪ ಮಿರ್ಚಿ, ಒಂದು ಸ್ವಲ್ಪ ಬೂಂದಿ ಇತ್ತಪ್ಪ ಅಂತಂದರೆ ತುಪ್ಪ ಹಾಕ್ಕೊಂಡು ತಿನ್ನೋದೇ ಒಂದು ಮಜಾ ಅನಿಸುತ್ತೆ. ಮೇಲೆ ಅಲಂಕಾರಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಬಿಸಿಬೇಳೆ ಬಾತ್ ಫ್ರೆಂಡ್ಸ್, ಇದು ಪ್ರಪ್ರಥಮ ಬಾರಿಗೆ ಹೊಸಪೇಟೆಯಲ್ಲಿ ಕಾಡು ಪಕ್ಷಿಗಳ ನೋಟ ಅಂತಂದು ಒಂದು ಎಕ್ಸಿಬಿಷನ್ ಬಂದಿದೆ. ಇವಾಗ 2 ಡೇಸ್ ಆಯಿತು ಸ್ಟಾರ್ಟ್ ಆಗಿ. ನಾನು ಒಳಗೋಗಿದ್ದೆ. ಎಂಟ್ರೆನ್ಸ್ ಫೀಸು 60 ರುಪೀಸು. ಭಾಳ ಚೆನ್ನಾಗಿದೆ. ಫೋಟೋ ತೆಗೆದುಕೊಳೋಕ್ಕಾಗಲಿ, ಹೊಸ ಡಿಸೈನ್ ಎಲ್ಲ ಹಿಂದೆ ಸ್ಕ್ರೀನ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಕಡೆಯೂ ಫೋಟೋ ತೆಗೆಸ್ಕೊಂಡು ಮತ್ತು ಜ್ಯುವೆಲರ್ಸ್ ಎಲ್ಲ ಬಂದಿತ್ತು. ಜ್ಯುವೆಲರ್ಸ್ ಎಲ್ಲ ನೋಡಿ ಮತ್ತು ಯಾವ್ಯಾವ ಥರ ಪಕ್ಷಿಗಳು ಇದ್ದಾವೆ ಅಂತಂದು ಅದನ್ನೆಲ್ಲ ಎನಿಮೇಷನ್ ಮಾಡಿ ಹಾಕಿದ್ರು ನೋಡಿ. ಇವಾಗ ಕ್ಲಿಪ್ಸ್ ಐಟಮ್ಸು, ನಾವು ಬಿಂದಿ ಐಟಮ್ಸು ಮತ್ತು ಭಾಳ ವೆರೈಟಿ ಬಂದಿದ್ದು. ಒಂದು 4-5 ಅಂಗಡಿ ಇತ್ತು ನೋಡಿ. ಕಿವಿದಂತೂ ಇಯರಿಂಗ್ಸು ತುಂಬ ವೆರೈಟಿ ಬಂದಿತ್ತು, ಭಾಳ ವೆರೈಟಿ ಬಂದಿತ್ತು. ಎಲ್ಲ ಥರದ್ದು ವೆರೈಟಿ ಬಂದಿತ್ತು. ಎಲ್ಲ ಭಾಳ ಜನ ತಗೊಳ್ತಾ ಇದ್ರು. ನಾನೇನು ಒಂದು ತೊಗೊಳ್ಳಿಲ್ಲ, ನಾನು ಬರೀ ಗೋಲ್ಡ್ ಹಾಕೊಳೋದಲ್ವ, ಹಾಗಾಗಿ ಈ ಥರ ಏನು ತೊಗೊಳ್ಳಿಲ್ಲ ನಾನು. ಮತ್ತು ಜ್ಯುವೆಲರ್ಸ್ ಐಟಮ್ಸ್ ಅಂತೂ ತುಂಬ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ ಐಟಮ್ಸ್. ಮತ್ತು ಏರ್ಸಿಗೆ ಏನಾದರೂ ಬೇಕಪ್ಪ ಅಂತಂದರೆ ಅವೆಲ್ಲ ಐಟಮ್ಸು ಬಂದಿತ್ತು ನೋಡಿ. ಇನ್ನು ಎಂಟ್ರೆನ್ಸ್ ಹೋದಾಗಲೆಲ್ಲ ಭಾಳ ಚೆನ್ನಾಗಿತ್ತು ಎಂಟ್ರೆನ್ಸ್ ಎಲ್ಲ ಫೋಟೋ ತೆಗೆದುಕೊಳ್ಳೋದಕ್ಕಾಗಲಿ, ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಜೋಡಿ ಹೋಗಿದ್ವಿ. ನಾವು ಸಂಡೇ 4 ಜನನೂ ಹೋಗಿದ್ವಿ. ಬಟ್ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರು ಯಾರೂ ಫೋಟೋ ತೆಗೆಸ್ಕೊಳಕ್ಕೆ ಬರಲಿಲ್ಲ. ನಾನು ಒಂದೇ ಮೊಬೈಲಲ್ಲಿ ಫೋಟೋ ತೆಗೆಸ್ಕೊಂಡು, ಸೀನ್ರಿ ಎಲ್ಲ ಚೆನ್ನಾಗಿತ್ತಲ್ವ, ಹಾಗಾಗಿ ಫೋಟೋ ತೆಗೆಸ್ಕೊಂಡು ಸುಮ್ಮನೆ ಹೋಗ್ಬೇಕಂತ ಹೋಗಿರಲಿಲ್ಲ. ಹಾಗೆ ದಾರಿಯಲ್ಲಿ ಹೋಗ್ಬೇಕಾದ್ರೂ ಗೊತ್ತಾಯಿತು, ಹಾಗೆ ಸಡನ್ಲಿ ಹೋದ್ವಿ. ಒಳಗೆ ಹೋದಾಗ ಇಷ್ಟೆಲ್ಲ ಗೊತ್ತಿದ್ದರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದಾಗಿತ್ತು. ನಾನೇನು ಚೆನ್ನಾಗಿ ರೆಡಿಯಾಗಿ ಹೋಗಿರಲಿಲ್ಲ, ಹಾಗೆ ಸಿಂಪಲಾಗಿ ಹೋಗಿದ್ದೆ. ಇದೆಲ್ಲ ತುಂಬ ಇಷ್ಟ ಆಯಿತು. ಮತ್ತು ಜಸ್ಟ್ ಏನೂ ತೆಗೆದುಕೊಳ್ಳಿಲ್ಲ, ಬರೀ ಅಷ್ಟೇ ನೋಡಿ ಬಂದ್ವಿ. ಮತ್ತು ಆಡೋದಕ್ಕೆ ಉಯ್ಯಾಲೆ ಅವೆಲ್ಲ ಇದ್ವು. ಇದು ಮತ್ತು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇತ್ತು.
ಆಟ ಆಡೋದು ಎಲ್ಲ ತುಂಬ ಬಂದಿತ್ತು. ಎಲ್ಲ ಒಂದು 8 ಅಂಗಡಿ ಹಾಕಿದ್ರು. ಇದೆಲ್ಲ ತುರ್ಬ ಹಾಕೋದಕ್ಕೆ ಹೇರ್ ಸ್ಟೈಲ್ಸ್ 200 300 ಈ ಥರ ಎಲ್ಲ ರೇಟ್ ಇತ್ತು. ಮತ್ತು ಕ್ಲಿಪ್ಸು ಅವೆಲ್ಲ ಬಂದಿದ್ದು ತುಂಬ ನನಗೂ ಇಷ್ಟ ಆಯಿತು. ಬಟ್ ನಾನು ಏನು ತೊಗೊಳ್ಳೇ ಇಲ್ಲ ಇದರಲ್ಲಿ. ಎಷ್ಟು ಇದು ಬಂದಿದ್ವು ಅಂದರೆ ಬಹಳ ಬಂದಿದ್ವು. ಇಷ್ಟೆಲ್ಲ ಬಂದಿದ್ವು ನೋಡಿ, ಎಷ್ಟೆಲ್ಲ ಏರ್ ಬನ್ಸ್ ಬಂದಿದ್ವು. ಫ್ರೆಂಡ್ಸ್, ಎಕ್ಸಿಬಿಷನ್ ಎಲ್ಲ ಮುಗಿದ್ಮೇಲೆ ರಾತ್ರಿ ಡಿನ್ನರು ಐಸ್ಲ್ಯಾಂಡಲ್ಲೇ ರೋಟಿ ಮತ್ತು ಮಶ್ರೂಮ್ ಕರಿ ಎಲ್ಲ ತಿಂದ್ಕೊಂಡು ಬಂದ್ವಿ. ಸಂಡೇ ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಕ್ಸಿಬಿಷನ್ ನೋಡಿ ಬನ್ನಿ. ಓಕೆ, ಬಾಯ್, ಗುಡ್ ನೈಟ್.